ಸರ್ಕಾರ ಮಾತಾಡಿದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಜನರ ಜೀವವನ್ನು ಎರಡನ್ನ ಕೂಡ ನಾವು ಸುಭೀಕ್ಷಗೊಳಿಸುವತ್ತ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ, ಅದೇ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ನಾವು ನಿರಂತರವಾಗಿ ವರದಿ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯುತ್ ಬಿಲ್ ಹೆಸರಲ್ಲಿ ಲೂಟಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ. ಯಾರು ಬಿಲ್ ಕಟ್ತಾ ಇಲ್ಲ ಅಂತಹ ಶಿಕ್ಷಕರು ಮತ್ತು ಆಡಳಿತ ಸಿಬ್ಬಂದಿ ವಿರುದ್ಧ ಕೂಡ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ವಿದ್ಯುತ್ ಬಾಕಿ ಅಂದರೆ ಬಿಲ್ ಬಾಕಿ ಹಿನ್ನೆಲೆಯಲ್ಲಿ ಕರೆಂಟನ್ನು ಕಟ್ ಮಾಡಲಾಗ್ತಾ ಇದೆ. ಬಳ್ಳಾರಿಯ ಶಾಸ್ತ್ರಿನಗರ ಸರ್ಕಾರಿ ಶಾಲೆಯಲ್ಲಿ 27,000 ವಿದ್ಯುತ್ ಬಿಲ್ ಬಾಕಿ ಆರೋಪದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದೆ. ವಿದ್ಯುತ್ ಸಂಪರ್ಕ ಕಡಿತದಿಂದ ವಿದ್ಯಾರ್ಥಿಗಳು ಗಾಳಿ ಬೆಳಕಿನ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಉಚಿತ ವಿದ್ಯುತ್ ಯೋಜನೆಗೆ ಅರ್ಜಿ ಸಲ್ಲಿಕೆಗೂ ಮುನ್ನ ಶಾಲೆಯ ವಿದ್ಯುತ್ ಬಿಲ್ ಬಾಕಿ ಇತ್ತು. ಬಿಲ್ ಬಾಕಿ ಇರೋದ್ರಿಂದ ಜೆಸ್ಕಾಂನಿಂದ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿ ಶಾಲೆಯ ವಿದ್ಯುತ್ ಮೀಟರ್ ಕೆಳಗೆ ನೋಟಿಸನ್ನು ಅಂಟಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಮೂಲಕ ಸಾವಿರಾರು ಕೋಟಿ ಅನುದಾನವನ್ನ ಖರ್ಚು ಮಾಡ್ತಾ ಇದೆ. ಆದ್ರೆ ಸರ್ಕಾರಿ ಶಾಲೆಗಳ ಮೇಲೆ ಯಾಕೆ ರಾಜ್ಯ ಸರ್ಕಾರಕ್ಕೆ ನಿರ್ಲಕ್ಷ್ಯ ಮನೋಭಾವನೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಬಳ್ಳಾರಿ ಜಿಲ್ಲೆಯ ಸುಮಾರು 30ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಜೆಸ್ಕಾಂ ಇಲಾಖೆಯಿಂದ ನೋಟಿಸ್ ಕೊಡೋದ್ರ ಮೂಲಕ ನೀವು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಬೇಕು. ಒಂದ್ ವೇಳೆ ಇಲ್ಲದೆ ಇದ್ರೆ ನಿಮ್ಮ ಶಾಲೆಯ ವಿದ್ಯುತ್ ಅನ್ನ ಕಡಿತ ಮಾಡಲಾಗುತ್ತೆ. ಒಂದ್ ವೇಳೆ ನೀವು ಅದಕ್ಕೂ ಕೂಡ ಬಗ್ಗದೆ ಇದ್ರೆ ನಾವು ನಿಮ್ಮ ಮೇಲೆ ವಿದ್ಯುತ್ ಕಳ್ಳತನದ ಆರೋಪದಲ್ಲಿ ಒಂದು ಕೇಸನ್ನು ದಾಖಲು ಮಾಡಲಾಗುತ್ತೆ ಅನ್ನುವಂತ ರೀತಿಯಲ್ಲಿ ಒಂದು ನೋಟಿಸ್ ಅನ್ನು ಕೊಡಲಾಗಿತ್ತು. ಆದ್ರೆ ಈಗ ಮತ್ತೊಂದು ಹೆಜ್ಜೆ ಮುಂದುವರೆದಿದೆ. ಈಗ ಅದೇ ಜೆಸ್ಕಾಂ ಇಲಾಖೆಯಿಂದ ಬಳ್ಳಾರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿನಗರದ ಸರ್ಕಾರಿ ಶಾಲೆಯ ವಿದ್ಯುತ್ ಅನ್ನ ಕಟ್ ಮಾಡಲಾಗಿದೆ. ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಅಂದ್ರೆ ಇಲ್ಲಿ ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಗಮದಿಂದ ಅಂದ್ರೆ ಜೆಸ್ಕಾಂನಿಂದಾಗಿ ಈಗ ಈ ಒಂದು ಶಾಲೆಯ ವಿದ್ಯುತ್ ಅನ್ನ ಕಟ್ ಮಾಡಿ ಹೋಗ್ಲಾಗಿದೆ. ಅಂದ್ರೆ ಜೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಬಂದು ಈ ಒಂದು ಶಾಲೆಯ ವಿದ್ಯುತ್ ಅನ್ನ ಕಟ್ ಮಾಡಿದ್ದಾರೆ. ಹೀಗಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ಇದೀಗ ಕತ್ತಲಲ್ಲೇ ತರಗತಿಗಳನ್ನ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯುತ್ ಗ್ರಾಹಕರು ಅಂದ್ರೆ ದ ಹೆಡ್ ಮಾಸ್ಟರ್ ಅಂದ್ರೆ ಹೆಡ್ ಮಾಸ್ಟರ್ ಹೆಸರ ಮೇಲೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 23/6/2025 ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಇದರ ಅಂತಿಮ ರೀಡಿಂಗ್ ಇಷ್ಟಿದೆ ಅಂದ್ರೆ 28,866 ಏನು ಆ ಒಂದು ಇರುತ್ತದೆ. ಅದರ ನಂತರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹೆಚ್ಚುವರಿಯಾಗಿ ನೀವು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ದೆ ಆಗಿದ್ರೆ ನಿಮ್ಮ ಮೇಲೆ ಕಳ್ಳತನದ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ ಅನ್ನುವಂತ ರೀತಿಯಲ್ಲಿ ನೋಟಿಸ್ ಅನ್ನು ಕೊಟ್ಟಿರೋದ್ರಿಂದಾಗಿ ಮತ್ತೆ ಈ ಶಾಲೆಯ ಮುಖ್ಯ ಗುರುಗಳು ಮತ್ತೆ ಇದನ್ನ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಒಂದ್ ವೇಳೆ ಮತ್ತೆ ನಾವೇನಾದ್ರೂ ಇಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಂಡ್ರೆ ನಮ್ಮ ಮೇಲೆ ಕೇಸ್ ದಾಖಲಾಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಇಲ್ಲಿನ ಮುಖ್ಯ ಗುರುಗಳಿದ್ರೆ. ಇದೇ ಕಾರಣಕ್ಕೋಸ್ಕರ ಇಲ್ಲಿ ಮಕ್ಕಳು ಸಹಿತ ಕತ್ಲಲ್ಲೇನೆ ಪಾಠವನ್ನ ಕೇಳ್ಬೇಕು. ಯಾಕಂದ್ರೆ ಬಳ್ಳಾರಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ಕೂಡ ಮಕ್ಕಳಿಗೆ ಒಂದು ಯಾವುದೇ ರೀತಿಯ ಬಿಸಿಲಿನ ತಾಪಮಾನ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ 2 ಫ್ಯಾನ್ಗಳನ್ನು ಕೂಡ ಈ ಒಂದು ಕೊಠಡಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಇದೀಗ ವಿದ್ಯುತ್ ಸಂಪರ್ಕ ಕಡಿತ ಆಗಿರೋದ್ರಿಂದ ಮಕ್ಕಳಿಗೆ ಇಲ್ಲಿ ಫ್ಯಾನಿನ ವ್ಯವಸ್ಥೆ ಇಲ್ಲ. ಬದಲಾಗಿ ಸೆಕೆನಲ್ಲೇನೆ ವಿದ್ಯಾರ್ಥಿಗಳು ತರಗತಿ ಅಂದ್ರೆ ಕೊಠಡಿಗಳಲ್ಲಿ ಕುಳಿತುಕೊಂಡು ಪಾಠ ಕೇಳಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ನಿರ್ಮಾಣವಾಗಿದೆ. ಮತ್ತು ಶಿಕ್ಷಕರು ಕೂಡ ಅದೇ ಪರಿಸ್ಥಿತಿಯಲ್ಲಿ ಪಾಠವನ್ನ ಮಾಡಬೇಕಾಗಿದೆ. ಈಗಾಗಲೇ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣವನ್ನ ವ್ಯಯ ಮಾಡುತ್ತೆ. ಆದ್ರೆ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥದ್ದು ಈ ಘಟನೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಜೆಸ್ಕಾಂ ಇಲಾಖೆಯವರು ಈಗಾಗಲೇ ಬಹುತೇಕ ಬಳ್ಳಾರಿ ಜಿಲ್ಲೆಯ ಸುಮಾರು 30ಕ್ಕೆ ಹೆಚ್ಚು ಶಾಲೆಗಳಿಗೆ ಈ ರೀತಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೆಲವೊಂದು ಶಾಲೆಗಳಲ್ಲಿ ಈಗಾಗಲೇ ವಿದ್ಯುತ್ ಅನ್ನ ಕೂಡ ಕಡಿತ ಮಾಡಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಮುಖ್ಯ ಗುರುಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಯಾವಾಗ ನೋಟಿಸ್ ಕೊಟ್ರು, ಯಾವಾಗ ವಿದ್ಯುತ್ ಕಟ್ ಮಾಡಿದ್ರು ಅಂತ? ಸರ್ 23ನೇ ತಾರೀಕು ನೋಟಿಸ್ ಕೊಟ್ಟರು ಸರ್. ಅವತ್ತು ಮಧ್ಯಾಹ್ನನೇ ಕಟ್ ಮಾಡಿದ್ರು ಸರ್. ಅಂದ್ರೆ ಸರ್ ಈಗ 23ನೇ ತಾರೀಕಿನಿಂದ ಇವತ್ತಿನವರೆಗೂ ಇಲ್ಲೇನು ಕರೆಂಟ್ ಇಲ್ಲ? ಕರೆಂಟ್ ಇಲ್ಲ ಸರ್. ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಸರ್. ಏನೇನು ಸಮಸ್ಯೆ ಆಗ್ತಿದೆ ಸರ್ ನಿಮ್ಮಲ್ಲಿ? ನಿಮಗೆ ಕುಡಿಯೋ ನೀರಿಂದ ಸಮಸ್ಯೆ ಆಗುತ್ತೆ ಸರ್. RO ಮಿಷನ್ ಇದೆ, ಕುಡಿಯೋ ನೀರಿಂದು ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಬೆಳಕು, ಫ್ಯಾನು ಇವೆಲ್ಲ ಇರುತ್ತೆ. ಆಮೇಲೆ ಶೌಚಾಲಯಕ್ಕೆ ಹೋಗೋದಕ್ಕೆ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ಈ ಮಕ್ಕಳು ಹೆಂಗೆ ಕುಂದಿರ್ತಾರೆ ಸರ್ ಇದೇ ಸೆಕೆನಲ್ಲೇ ಕೊಡ್ತಾ ಇದ್ದಾರೆ ಸರ್. ಏನು ಹೇಳ್ತಾರೆ ಸರ್ ಮಕ್ಕಳು ಸರ್ ಯಾವಾಗ ಬರುತ್ತೆ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ ಸರ್. ಸರ್, ಸಾಮಾನ್ಯವಾಗಿ ಈಗ ಬೆಳಕಿಲ್ಲ, ಗಾಳಿ ಇಲ್ಲ, ಹಿಂಗಾದಾಗ ಸಹಜವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಸರ್. ಅಂತ ಪರಿಸ್ಥಿತಿ ಇಲ್ಲಿ ಏನಾದರೂ ನಿರ್ಮಾಣ ಆಗಿದೆನಾ ಸರ್? ಆ ಥರದ್ದೇನಾಗಿಲ್ಲ ಸರ್. ಬಟ್ ಮಕ್ಕಳಿಗಿಂತ ತೊಂದರೆ ಆಗ್ತಾ ಇದೆ ಸರ್. ಇವಾಗ ಮನವಿ ಕೊಟ್ಟಿದ್ವಿ ಸರ್. KEB ಅವ್ರ ಹತ್ರ ಹೋಗಿದ್ವಿ ಸರ್. ಅವರು ಯಾವುದು ಲೆಟರ್ ಏನು ಬೇಡ, ನಾವು ಬಂದು ಕನೆಕ್ಷನ್ ಮಾಡ್ತೀವಿ, ರೀಕನೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ ಸರ್. ಅಂದ್ರೆ ಇದಿಷ್ಟು ಇಲ್ಲಿನ ಮುಖ್ಯ ಗುರುಗಳು ಹೇಳುವಂತ ಮಾತು. ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಅನ್ನುವಂಥದ್ದು ಏನಾದ್ರೂ ಇದ್ರೆ
ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಕಡಿತ ಮಾಡಿರ್ತಕ್ಕಂಥ ವಿದ್ಯುತ್ತನ್ನ ತಕ್ಷಣದಿಂದಲೇ ಅವರು ಮರುವಾಗಿ ಈಗ ಜೋಡಣೆ ಮಾಡಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆಗೆ ಬಹುತೇಕವಾಗಿ ಬಡವರ ಮಕ್ಕಳೇ ಬರುವಂತದ್ದು. ಖಾಸಗಿ ಶಾಲೆಗಳಂದ್ರೆ ಅಲ್ಲಿ ಶ್ರೀಮಂತರ ಮಕ್ಕಳು ಹತ್ರ ಅಲ್ಲಿ ಯಾರಿಗೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಸರ್ಕಾರಿ ಶಾಲೆಗಳು ಕೇವಲ ಏನೋ ಹಿಂದಿನ ಬಿಲ್ಲನ್ನು ಉಳಿಸ್ಕೊಂಡಿದ್ರೆ ಅನ್ನುವಂತ ಏಕೈಕ ಕಾರಣವನ್ನ ಮುಂದಿಟ್ಕೊಂಡು ಇದೀಗ ವಿದ್ಯುತ್ತನ್ನು ಕಟ್ ಮಾಡಿರೋದ್ರಿಂದ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂತ ಬಡ ಮಕ್ಕಳೇನಿದ್ರೆ ಅವರೆಲ್ಲರೂ ಕೂಡ ನಿತ್ಯಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಜಸ್ಕಾಂ ಅಧಿಕಾರಿಗಳಿಗೂ ಸಹಿತ ಬಹುಶಃ ಒಂದಿಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ನಾವೇನಾದ್ರೂ ಈ ರೀತಿ ಕಟ್ ಮಾಡ್ಬೇಕಾದ್ರೆ ಮುಂಚಿತವಾಗಿ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಅನ್ನೋಂಥದ್ದು ಕೂಡ ಬಹುಶಃ ಅವ್ರಿಗೆ ಯಾರಿಗೂ ಕೂಡ ಗಮನಕ್ಕೆ ಬಂದಿರಲಿಲ್ಲ ಅನ್ಸುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಕೇವಲ ಬಳ್ಳಾರಿ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹಿತ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ಜಾರಿ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಅದೆಷ್ಟೇ ಬಿಲ್ ಬಾಕಿ ಇದ್ರೂ ಸಹಿತ ವಿದ್ಯುತ್ ಕಟ್ ಮಾಡಬಾರ್ದು ಅನ್ನುವಂತ ಒಂದು ಸೂಚನೆಯನ್ನು ಹೊರಡಿಸೋದ್ರ ಜೊತೆಗೆ ಈಗೇನಿಲ್ಲಿ ಈ ಒಂದು ಅಚಾತುರ್ಯ ಆಗಿದ್ದು ತಕ್ಷಣದಿಂದಲೇ ಇದನ್ನ ರಿಪೇರಿ ಮಾಡಬೇಕು ಅನ್ನುವಂಥದ್ದು ಪಬ್ಲಿಕ್ ಟಿವಿಯ ಆಗ್ರಹವಾಗಿದೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ.